ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಂದು ನವರಾತ್ರಿಯ 5ನೇ ದಿನ. ಈಗ ನಾನು ನಿಮಗೆಲ್ಲರಿಗೂ ಸ್ಕಂದಮಾತಾ ದೇವಿಯ ಕಥೆಯನ್ನು ಹೇಳುತ್ತೇನೆ. ಸತಿಯನ್ನು ಕಳೆದುಕೊಂಡ ಶಿವನು ಘೋರ ತಪಸ್ಸಿಗೆ ಕುಳಿತನು. ಇತ್ತ ತಾರಕಾಸುರನು ದೇವತೆಗಳಿಗೆ ತೊಂದರೆ ಕೊಡುತ್ತಿದ್ದನು. ದೇವತೆಗಳು ಸತಿಯನ್ನು ಪ್ರಾರ್ಥಿಸಿ ಪುನರ್ಜನ್ಮ ತಾಳಬೇಕೆಂದು ಕೇಳಿಕೊಂಡರು. ಸತಿಯು ಪರ್ವತರಾಜನ ಮಗಳಾಗಿ ಜನಿಸಿದಳು. ಪಾರ್ವತಿಯು ಶಿವನನ್ನು ಪಡೆಯಬೇಕೆಂದು ಸಾವಿರಾರು ವರ್ಷಗಳು ಘೋರ ತಪಸ್ಸು ಮಾಡಿದಳು. ಶಿವನು ಸಾವಿರಾರು ವರ್ಷಗಳಾದರೂ ಅವಳನ್ನು ನೋಡಲಿಲ್ಲ. ಇದರಿಂದ ದೇವತೆಗಳು ಭಯಭೀತರಾಗಿ ಮನ್ಮಥನನ್ನು ಶಿವನಿಗೆ ಬಾಣ ಬಿಟ್ಟು ಅವನ ತಪಸ್ಸನ್ನು ನಿಲ್ಲಿಸು ಎಂದು ದೇವತೆಗಳು ಕಳುಹಿಸಿದರು. ಮನ್ಮಥನು ಶಿವನ ಹತ್ತಿರ ಹೋಗಿ ಅವನ ಬಾಣ ಬಿಟ್ಟನು. ಇದರಿಂದ ಶಿವನ ತಪಸ್ಸು ನಿಲ್ಲಿತು. ಆದರೆ ಶಿವನು ಸಿಟ್ಟಲ್ಲಿ ಅವನ 3ನೇ ಕಣ್ಣನ್ನು ಬಿಟ್ಟು ಮನ್ಮಥನನ್ನು ಭಸ್ಮ ಮಾಡಿದನು. ಹೀಗೆ ಕಣ್ಣು ಬಿಟ್ಟು ಅವನು ಪಾರ್ವತಿ ತಪಸ್ಸು ಮಾಡುವುದನ್ನು ನೋಡಿದನು. ಇದರಿಂದ ಶಿವನಿಗೆ ಪಾರ್ವತಿಯು ಸತಿಯೇ ಎಂದು ತಿಳಿಯಿತು. ಮನ್ಮಥನಿಂದ ಶಿವನಿಗೆ ಪಾರ್ವತಿಯ ಮೇಲೆ ಅಪಾರ ಪ್ರೇಮ ಮೂಡಿತು. ಮನ್ಮಥನ ಮೇಲೆ ಬಂದ ಕ್ರೋಧದಿಂದ ಹಾಗೂ ಪಾರ್ವತಿಯ ಮೇಲೆ ಬಂದ ಪ್ರೀತಿಯಿಂದ ಒಂದು ಕಾಂತಿಯು ಮಗುವಂತೆ ಬಂತು. ಈ ಕಾಂತಿಯ ತೀಕ್ಷ್ಣತೆಯನ್ನು ಅಗ್ನಿಯಿಂದಲೂ ಹಿಡಿಯಲು ಆಗಲಿಲ್ಲ. ಇದರಿಂದ ಅಗ್ನಿಯು ಅದನ್ನು ಗಂಗಾದೇವಿಗೆ ಕೊಟ್ಟನು. ಗಂಗಾದೇವಿಯು ಈ ಕಾಂತಿಯನ್ನು ಶರವಣ ಎಂಬ ಒಂದು ಕಾಡಿನಲ್ಲಿ ಇಟ್ಟಳು. ಅಲ್ಲಿ 6 ಅಕ್ಕ ತಂಗಿಯರು ಅದರ ಆರೈಕೆ ಮಾಡಿದರು. ಅವರು ಕೃತಿಕೆಯರು. ಇದರಿಂದ ಆ ಮಗುವಿಗೆ ಕಾರ್ತಿಕೇಯ ಎಂಬ ಹೆಸರು ಬಂತು. ಅವನು ಶಿವನ ಹಾಗೂ ಪಾರ್ವತಿಯ ಮಗನಾದನ ಸ್ಕಂದ. ಶಿವನ 3ನೇ ಕಣ್ಣಿಂದ ಹೊರಸೂಸಿದ ಕಾಂತಿಯ ಪ್ರಭೆಯಿಂದ ಹುಟ್ಟಿದ ಈ ಮಗುವಿಗೆ ಸ್ಕಂದ ಎಂಬ ಹೆಸರು ಬಂತು. ಸ್ಕಂದನ ತಾಯಿಯಾದ ಪಾರ್ವತಿಗೆ ಸ್ಕಂದಮಾತಾ ಎಂಬ ಹೆಸರು ಬಂತು. ಸ್ಕಂದನು ತಾರಕಾಸುರನನ್ನು ಕೊಂದು ದೇವತೆಗಳಿಗೆ ರಕ್ಷಿಸಿದನು. ನವರಾತ್ರಿಯ 5ನೇ ದಿನ ನಾವು ಹಸಿರು ವಸ್ತ್ರ ಧರಿಸಿರುವ ಸ್ಕಂದಮಾತಾ ದೇವಿಯನ್ನು ಪೂಜಿಸುತ್ತೇವೆ. ಎಲ್ಲರಿಗೂ ಶುಭವಾಗಲಿ.